ಹೌದು ನಿಜವಾಗಿ ಕಾವ್ಯ ಅಂದ್ರೆ ಏನು? ಕಾವ್ಯ ಅಂದ್ರೆ ಕಾಂತಾ ಸಂಹಿತೆ. ಕಾಂತಾ ಸಂಹಿತೆ ಅಂದ್ರೆ ನಮ್ಮ ಪ್ರೀತಿಯ ವಲ್ಲಭೆ ಇದ್ದಂಗೆ, ಹೆಂಡತಿ ಇದ್ದಂಗೆ ಅಥವಾ ಗೆಳತಿ ಇದ್ದಂಗೆ ನಮ್ಮನ್ನು ತನ್ನ ಅರ್ಥಪೂರ್ಣವಾದ ಮಾತುಗಳಿಂದ, ಪ್ರೀತಿಯ ಮಾತುಗಳಿಂದ, ವ್ಯಂಗ್ಯದ ಮಾತುಗಳಿಂದ, ಚುಚ್ಚುವ ಮಾತುಗಳಿಂದ ಚುಚ್ಚುವಂತ ನಾವು ತಪ್ಪು ಮಾಡಿದಾಗ ಅದೇ ಕೂನ್ಸೆ ಪ್ಯಾಸೆ. ಗುಜರಾತ್ನಲ್ಲಿ ಏನು ಹಂಗೆ ಆಯಿತು, ಏನೇನಾಯಿತು ಎಲ್ಲರೂ ನೋಡಿದ್ದದ. ಆದರೆ ಯಾರ ಕೈವಾಡ ಏನು ನಾವು ತಪ್ಪಿಸ್ಕೋಬೋದು ಕಾನೂನಿನ ಕೈಯಿಂದ, ಸಾಕ್ಷಿಗಳಿಲ್ಲದ. ಆದ್ರೆ ನಡೆದಿದ್ದೇನೆ ಸುಳ್ಳಲ್ಲ. ಆ ರಕ್ತ ಪಿಪಾಸಗಳಿಂದ ಏನೇನು ಆಯಿತು ಏನೇನಿಲ್ಲ, ಇವತ್ತಿಗೂ ಅಲ್ಲಿ ಕುಟುಂಬಗಳು ಎಷ್ಟೊಂದು ಒದ್ದಾಡ್ತಾ ಇದ್ದೇವೆ ಅನ್ನೋದನ್ನು ನೆನಪಿಸ್ಕೊಂಡಾಗ ಈ ಕವನಕ್ಕೊಂದು ಅರ್ಥತೆ ಬರುತ್ತೆ, ಅರ್ಥಪೂರ್ಣತೆ ಬರುತ್ತೆ. ಇಂಥವು ಆಗಬಾರ್ದು. ಇವತ್ತು ನಾವು ನೇರವಾಗಿ ಈ ನಕ್ಸಲೈಟ್ ಒಂದು ಬಂದೂಕನ್ನು ಹೆಂಗೆ ವಿರೋಧ ಮಾಡ್ತೀವೋ, ತಪ್ಪಂತ ಹೆಂಗೆ ಹೇಳ್ತೀವೋ, ಹಾಗೆ ಇದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಇನ್ನೊಂದು ಧರ್ಮದ ಬಗ್ಗೆ ಕೀಳಾಗಿ ಕಾಣುವಂಥದ್ದು ಮತಾಂಧತೆಯನ್ನು ನಾವು ವಿರೋಧ ಮಾಡಲೇಬೇಕಾಗ್ತದೆ. ಆ ದಿಶೆಯಲ್ಲಿ ಇಮ್ರಾನ್ ಪ್ರತಾಪ್ ಘಳಿ ಅವರು ಒಂದು ಕವನ ರಚನೆ ಮಾಡಿ ಮನಗಳನ್ನು ತಿದ್ದುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದರ ಮೇಲೆ ಅಲ್ಲಿಯ ಕೆಲವು ಜನ ಅನ್ಬೋದು ಅಥವಾ ಅಲ್ಲಿಯ ವ್ಯವಸ್ಥೆ ಅನ್ಬೋದು, ಇದು ನಮ್ಮಲ್ಲಿ ದ್ವೇಷವನ್ನು ಬಿತ್ತದೆ, ಹಿಂದೂ ಮುಸ್ಲಿಂ ಮತ್ತೆ ಅದು ಬಿತ್ತದೆ ಅನ್ನೋದು ನೆಲೆಗಟ್ಟಲ್ಲಿ ವಿರೋಧ ಮಾಡಿದಾಗ ಅದ್ರ ಮೇಲೆ FIR ಆಗ್ತದೆ. ಅದು ಅಲ್ಲಿಯ ಗುಜರಾತ್ ಹೈಕೋರ್ಟಿಗೆ ಹೋಗ್ತದೆ. ಅಲ್ಲಿ ಹೋದಾಗ ಅಲ್ಲಿಯೂ ಸಹಿತ ಗುಜರಾತ್ ಹೈಕೋರ್ಟ್ನಲ್ಲೇ ಅದು ಅವ್ರಿಗೆ FIR ರದ್ದು ಮಾಡೋದಿಲ್ಲ, ಈಗ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿದೆ. ಅದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿದೆ. ಯಾಕಂತಂದ್ರೆ ಇದು ಕಾವ್ಯ ಇದ್ದಿದ್ದು ಅಥವಾ ಇದು ಕಾಂತಾ ಸಂಹಿತ ಇದ್ದಂಥ ಕಾವ್ಯ ಇದು ಕ್ರಾಂತಿಗಾಗಲಿ ಇನ್ನೊಂದಕ್ಕೆ ಕಾರಣ ಆಗುವುದು ಇಲ್ಲ. ಇದು ಸಮಾಜದ ಪರಿವರ್ತನೆಗೆ, ಬದಲಾವಣೆಗೆ, ಒಂದು ವಿಕಾಸವಾದಕ್ಕೆ ಹೆಲ್ಪ್ ಆಗುವಂಥದ್ದು ಅನ್ನುವಂಥ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡು ಈ FIR ರದ್ದು ಮಾಡಿದ್ದಾರಂತ. ಯಾಕಂದರೆ ಈಗಾಗಲೇ ಗುಜರಾತ್ ಆಗಿರ್ಬೋದು, ಇಡೀ ದೇಶದ ನಮ್ಮ ಭಾಳಷ್ಟು ಜನಗಳ ಮನಗಳ ಪಲ್ಯೂಟೆಡ್ ಆಗಿದ್ದಾವೆ, ಹೊಲಸಾಗಿದ್ದಾವೆ. ಮತಾಂಧತೆ ಹೆಚ್ಚಾಗಿ ಅನೇಕ ನಮ್ಮಲ್ಲಿ ಈ ಒಂದು ಏನಪ್ಪ ಅಂದ್ರೆ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಥವಾ ಮರ್ಯಾದಾ ಹತ್ಯೆಗಳಾಗಿರ್ಬೋದು, ಇವೆಲ್ಲವೂ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಈ ಒಂದು ದ್ವೇಷ ಅಥವಾ ಈ ಒಂದು ಒಬ್ಬರ ಮೇಲೆ ಇದ್ದಂಥ ಒಂದು ಏನು ಅಸೂಯೆ, ಇವೆಲ್ಲ ಇವತ್ತು ಕಾರಣ ಆಗ್ತಾ ಇದ್ದಾವೆ. ಈ ನೆಲೆಯಲ್ಲೇ ಈ ಕವನ ಇದ್ದ ಹಂತದ್ದು ಮಾಡುವಂಥದ್ದಲ್ಲ, ಇದು ನಮ್ಮನ್ನು ಬದಲಾಯಿಸುವಂಥದ್ದು ಮತ್ತು ಮನಪರಿವರ್ತನೆ ಮಾಡುವಂಥದ್ದು. ಅದಕ್ಕಾಗಿ ನಮ್ಮ ಇಮ್ರಾನ್ ಪ್ರತಾಪ್ ಘಳಿ ಕವಿ ಬರೆದಂಥ ಈ ಕವನ ಇದನ್ನು ನೀವು ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಅದು ರದ್ದು ಮಾಡಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಮತ್ತೊಂದು ಸಂತೋಷ ಸುದ್ದಿ ಅಂದರೆ ನಮ್ಮ ಈ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವ್ರ ಮೇಲೆ ಒಂದು ವ್ಯಂಗ್ಯ ಕಾಮಿಡಿ ಒಂದು ಏನಪ್ಪ ಅಂತಂದ್ರೆ